ಇದು ತುಮಕೂರು ಸಿಟಿಯೋ, ತುಮಕೂರು ಸ್ಮಾರ್ಟ್ ಸಿಟಿಯೋ, ತುಮಕೂರು ಒಂದು ಕೊಳಚೆ ಸಿಟಿಯೋ ಗೊತ್ತಾಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ತುಮಕೂರು ನಗರದ ಬಹುತೇಕ ಕಡೆಯಲ್ಲಿ ಒಂದು ಕೊಳಚೆ ನೀರು ತುಂಬಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಿದ್ರು. ಇದರ ಒಂದು ಪರಿವೇ ಇಲ್ಲದಂತೆ ಇರ್ತಕ್ಕಂಥದ್ದು ತುಮಕೂರು ಮಹಾನಗರ ಪಾಲಿಕೆ. ಇದು ತುಮಕೂರು ಸ್ಮಾರ್ಟ್ ಸಿಟಿಯೋ ಅಥವಾ ಕೊಳಚೆ ಪ್ರದೇಶವೋ ಅನ್ನುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ತುಮಕೂರಿನಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಕೊಳಚೆ ಸಮಸ್ಯೆ ತೀವ್ರವಾಗ್ತಿರುವಂತಹದ್ದು. ಮಳೆಗಾಲ ಆರಂಭವಾದ ಬೆನ್ನಲ್ಲೇ ಕಾಲಿಡಲೆಲ್ಲ ಕೂಡ ಸಮಸ್ಯೆ ತಾಂಡವವಾಡ್ತಾ ಇದೆ. ನಗರದಲ್ಲಿ ದಿನೇ ದಿನೇ ಮಿತಿ ಮೀರ್ತಾ ಇದೆ ಕೊಳಚೆ ನೀರಿನ ಸಮಸ್ಯೆ. ಸಿದ್ಧಗಂಗಾ ಮಠಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಇದೆಂತಹ ಸ್ಥಿತಿ ಬಂತಪ್ಪ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ. ಸಿದ್ಧಗಂಗಾ ಮಠಕ್ಕೆ ಹೋಗುವಂತಹ ರಸ್ತೆಯಲ್ಲಿ ಚರಂಡಿ ಸಮಸ್ಯೆ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂತಹದ್ದು. ಇದು ತುಮಕೂರು ಸ್ಮಾರ್ಟ್ ಸಿಟಿಯೋ ಅಥವಾ ಕೊಳಚೆ ಸಿಟಿಯೋ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿದೆ. ತುಮಕೂರಿನಲ್ಲಿ ಗಲ್ಲಿಗಳಲ್ಲಿಯೂ ಕೂಡ ಕೊಳಚೆ ಸಮಸ್ಯೆ ತೀವ್ರವಾಗ್ತಾ ಇದೆ. ಮಳೆಗಾಲ ಆರಂಭವಾದ ಬೆನ್ನಲ್ಲೇ ಕಾಲಿಟ್ಟ ಕಡೆಯಲ್ಲೆಲ್ಲ ಕೂಡ ಈ ಸಮಸ್ಯೆಗಳು ತಾಂಡವವಾಡ್ತಿರುವಂತಹದ್ದು. ನಗರದಲ್ಲಿ ದಿನೇ ದಿನೇ ಮಿತಿ ಮೀರ್ತಾ ಇರುವಂತಹ ಕೊಳಚೆ ನೀರಿನ ಸಮಸ್ಯೆ. ಸಿದ್ಧಗಂಗಾ ಮಠಕ್ಕೆ ಹೋಗುವಂತಹ ರಸ್ತೆಗೆ ಇದೆಂತಹ ಸ್ಥಿತಿ ಬಂತಪ್ಪ ಅನ್ನುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಸಿದ್ಧಗಂಗಾ ಮಠಕ್ಕೆ ಹೋಗುವ ರಸ್ತೆಯಲ್ಲಿ ಚರಂಡಿ ಸಮಸ್ಯೆ ಇದೀಗ ಎದುರಾಗಿರುವಂತಹದ್ದು. ಕಳೆದ ಒಂದು ವಾರದಿಂದಲೂ ಕೂಡ ರಸ್ತೆಯಲ್ಲಿ ಕೊಳಚೆ ನೀರು ನಿಂತುಕೊಂಡು ಅಸಮಾಧಾನವನ್ನ ಹೊರಹಾಕ್ತಾ ಇದೆ. ನಗರದಿಂದ ಶ್ರೀ ಸಿದ್ಧಗಂಗಾ ಮಠಕ್ಕೆ ಹೋಗುವಂತಹ ಸರ್ವಿಸ್ ರಸ್ತೆಯಲ್ಲಿ ಇಂತಹದೊಂದು ಸಮಸ್ಯೆ ಎದುರಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎಂಟ್ರಿ ಸಮೀಪದಲ್ಲೇ ಕೊಳಚೆ ನೀರು ಇದೀಗ ಉದ್ಭವ ಆಗಿರುವಂತಹದ್ದು. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವಂತಹ ಸರ್ವಿಸ್ ರಸ್ತೆಯಲ್ಲಿ ಇಂತಹದೊಂದು ಸಮಸ್ಯೆ ತಾಂಡವವಾಡ್ತಾ ಇದೆ. ಬಹುದೊಡ್ಡ ಗಂಡಾಂತರಕ್ಕಾಗಿ ಕಾದಿದೆ ಈ ಒಂದು ರಸ್ತೆಯಲ್ಲಿನ ಸಮಸ್ಯೆ. ಕೂಡಲೇ ಮಹಾನಗರ ಪಾಲಿಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬಂದಿದೆ. ಸ್ಮಾರ್ಟ್ ಸಿಟಿ ಎಂಬ ಖ್ಯಾತಿಯನ್ನ ಪಡೆದಿರುವಂತ ಕಲ್ಪತರು ನಗರಿ ತುಮಕೂರು ನಗರದಲ್ಲಿ ಈಗ ಮುಂಗಾರು ಮಳೆ ಆರಂಭವಾದಂತ ಬೆನ್ನಲ್ಲೇ ಸಮಸ್ಯೆಗಳು ಅನಾವರಣಗೊಳ್ತಾ ಇರುವಂಥದ್ದು. ತುಮಕೂರು ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂಥದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರುವಂಥದ್ದು ಚರಂಡಿ ಸಮಸ್ಯೆ. ಅಂದರೆ ಚರಂಡಿಯ ನೀರು ಸರಾಗವಾಗಿ ಹರಿಯೋಕೆ ಒಂದು ಸಮರ್ಪಕ ವ್ಯವಸ್ಥೆ ಇಲ್ಲದ ಕಾರಣ ನೇರವಾಗಿ ರಸ್ತೆ ಮೇಲೆ ಇವೆಲ್ಲ ಬರ್ತಾ ಇರುವಂಥದ್ದು. ಇಲ್ಲಿ ವಾಹನ ಸವಾರ ಹೈರಾಣ ಆಗ್ತಾ ಇರುವಂಥದ್ದು. ಈ ರಸ್ತೆ ಏನಿದೆ, ಇಲ್ಲಿ ಚರಂಡಿ ಸಮಸ್ಯೆ ಉದ್ಭವ ಆಗಿರುವಂಥ ರಸ್ತೆ ಇದೆಯಲ್ಲ, ಇದು ರಸ್ತೆ ತುಮಕೂರು ನಗರದಿಂದ ಅಂದರೆ APMC ಆ್ಯಡ್ ಪಕ್ಕ ಇದೆಯಲ್ಲ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆ. ಈ ಒಂದು ಸರ್ವಿಸ್ ರಸ್ತೆ ನೇರವಾಗಿ ಏನೋ ಶ್ರೀ ಸಿದ್ಧಗಂಗಾ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಈ ಒಂದು ರಸ್ತೆಯಲ್ಲಿ ದಿನನಿತ್ಯವೂ ಕೂಡ ಸಹಸ್ರಾರು ವಾಹನಗಳು ಓಡಾಡುತ್ತೆ. ಮತ್ತೆ ಇಲ್ಲಿ ವ್ಯಾಪಾರ ವಹಿವಾಟಿಗೆ ಸಾವಿರಾರು ಜನ ಬರ್ತಾರೆ. ಸಿದ್ಧಗಂಗಾ ಮಠಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಮುಖ್ಯ ರಸ್ತೆ. ಇಂತಹ ರಸ್ತೆಯಲ್ಲಿ ಈಗ ಒಂದು ಚರಂಡಿ ಸಮಸ್ಯೆ ದೊಡ್ಡದಾಗಿ ಕಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಇಲ್ಲಿ ವಾಹನ ಸವಾರರಿರ್ಬೋದು, ದಾರಿ ಹೋಕರಿರ್ಬೋದು, ನಡ್ಕೊಂಡು ಹೋಗುವಂತ ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಮೂಗು ಮುಚ್ಕೊಂಡೆ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನೋಡಿ ಯಾವ ರೀತಿಯಾಗಿ ಅಂದ್ರೆ ನಿನ್ನೆ ಮತ್ತೆ ಮೊನ್ನೆ 2 ದಿನ ಮಳೆ ಬಂದಿತ್ತು. ಮಳೆ ಹಿನ್ನೆಲೆಯಲ್ಲಿ ಇಲ್ಲಿ ನೀರು ಹರಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಆ ಚರಂಡಿಗಳೆಲ್ಲ ಮುಚ್ಚೋಗಿರುವಂತದ್ದು. ಅದನ್ನ ಸ್ವಚ್ಛತೆ ಮಾಡುವಂತ ಕೆಲಸ ಆಗ್ತಾ ಇಲ್ಲ ತುಮಕೂರು ಮಹಾನಗರ ಪಾಲಿಕೆಯಿಂದ. ಈ ನಿಟ್ಟಿನಲ್ಲಿ ಅಂದ್ರೆ ಇಲ್ಲೇನು ಮುಂದೆ ಸಂಪೂರ್ಣವಾಗಿ ಈ ಒಂದು ಏನು ನೀರು ಹರಿಯುವಂತ ಕಾಲುವೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಮುಂದೆ ಎಲ್ಲ ಬಂದ್ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ನಿಂತಲ್ಲೇ ನೀರು ಸುಮಾರು 3-4 ದಿನದಿಂದ ಹೀಗೆ ನಿಂತಿರುವಂಥದ್ದು. ಕೆಟ್ಟ ವಾಸನೆ ಬರ್ತಾ ಇದೆ. ಸೊಳ್ಳೆಗಳ ಆವಾಸ್ಥಾನ ಅಂದ್ರೆ ಸೊಳ್ಳೆಗಳ ಉತ್ಪತ್ತಿ ತಾಣ ಆಗಿ ಬದಲಾವಣೆ ಆಗ್ತಾ ಇರುವಂಥದ್ದು. ಮತ್ತೆ ಅಲ್ಲಿ ನೋಡಿ ವಿದ್ಯುತ್ ಬಾಕ್ಸ್ ಯಾವ ರೀತಿಯಾಗಿ ಓಪನ್ ಆಗಿದಾವೆ ಅಂತ ಹೇಳಿ. ನಿಜಕ್ಕೂ ಕೂಡ ಎಷ್ಟು ನಿರ್ಲಕ್ಷ್ಯ ಅಂತ ಅಂದ್ರೆ ತುಮಕೂರು ಜಿಲ್ಲಾಡಳಿತಕ್ಕೆ ಇರ್ಬೋದು, ತುಮಕೂರು ಮಹಾನಗರ ಪಾಲಿಕೆಗೆ ಇರ್ಬೋದು, ಯಾರು ಬೇಕಾದ್ರೂ ಇಲ್ಲಿ ಅಪಘಾತಕ್ಕೆ ಒಳಗಾಗ್ಬೋದು. ಗೊತ್ತಾಗಲ್ಲ ಚರಂಡಿ ಇದೆಯೋ ಇಲ್ವಂತನೂ ಗೊತ್ತಾಗಲ್ಲ. ವಿದ್ಯುತ್ ಬಾಕ್ಸ್ಗಳಂದ್ರೆ ತುಂಬಾ ದೊಡ್ಡದಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೀರು ಇಲ್ಲಿ ಕೆರೆಯಂತ ಆಗುತ್ತೆ. ಆಗ ಇಲ್ಲೊಂದು ವಿದ್ಯುತ್ ಅವಘಡ ಉಂಟಾಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ. ಹೀಗಾಗಿ ಇಲ್ಲಿ ಓಡಾಡುವಂತ ವಾಹನ ಸವಾರರು ತಮ್ಮ ಪ್ರಾಣವನ್ನ ಬಲಿ ಕೊಡುವಂತ ಒಂದಷ್ಟು ದೊಡ್ಡ ಸಮಸ್ಯೆಯೂ ಕೂಡ ಇಲ್ಲಿ ಉದ್ಭವ ಆಗುವಂತ ಸಾಧ್ಯತೆ ಇರುತ್ತೆ. ಜಿಲ್ಲಾಡಳಿತ ಇರ್ಬೋದು, ತುಮಕೂರು ಮಹಾನಗರ ಪಾಲಿಕೆ ಇರ್ಬೋದು, ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಇಲ್ಲಿರುವಂತ ಸಮಸ್ಯೆ ಏನೆಂದ್ರೆ ಈ ಒಂದು ಚರಂಡಿ ಸಮಸ್ಯೆ ಏನಿದೆ ಇದನ್ನ ಕ್ಲಿಯರ್ ಮಾಡಬೇಕು. ಇಲ್ಲ ಅಂದ್ರೆ ಶ್ರೀ ಸಿದ್ಧಗಂಗಾ ಮಠಕ್ಕೆ ಹೋಗುವಂತ ರಸ್ತೆಯಲ್ಲಿ ನಿಜಕ್ಕೂ ಕೂಡ ಸಾಕಷ್ಟು ಮಂದಿ
ಈ ಒಂದು ಚರಂಡಿ ಸಮಸ್ಯೆಯಿಂದ ಅಪಘಾತಕ್ಕೊಳಗಾಗುವಂಥದ್ದು, ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವಂಥ ಒಂದಷ್ಟು ಘಟನೆಗಳು ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ. ನೋಡಿ, ಇಲ್ಲೊಂದಷ್ಟು ವ್ಯಾಪಾರ ವಹಿವಾಟು ಕೇಂದ್ರಗಳಿದ್ದಾವೆ, ಇಲ್ಲಿ ಹೋಟೆಲ್ ಇದೆ ನೋಡಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತುಮಕೂರು, ಅದರ ಪಕ್ಕ ಅಂದರೆ ಸಾವಿರಾರು ರೈತರು ಇಲ್ಲಿ ಬರ್ತಾರೆ ದಿನ ವ್ಯಾಪಾರಕ್ಕೆ. ಅವರು ಹಣ್ಣು ಹಂಪಲು ಮತ್ತು ತರಕಾರಿಗಳನ್ನ ಮಾರಾಟ ಮಾಡೋದಕ್ಕೆ ಬರ್ತಾರೆ. ಲಕ್ಷಾಂತರ ಜನ, ಸಾವಿರಾರು ಜನ ರೈತರು ಬರುವಂಥ ಒಂದು ಕೇಂದ್ರ. ಆ ಒಂದು ಕೇಂದ್ರದ ಪಕ್ಕದಲ್ಲೇ ಈ ರೀತಿಯ ದುಸ್ಥಿತಿ ಒದಗಿ ಬಂದಿರುವಂಥದ್ದು. ನಿಜಕ್ಕೂ ಕೂಡ ಈ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಅಂತ ಕರಿತೀವಿ, ಆದರೆ ಈ ರೀತಿಯಾಗಿ ಸ್ಮಾರ್ಟ್ ಅಂದು ಯೋಚನೆ ಆಗುತ್ತೆ. ಯಾಕಂದರೆ ಸ್ಮಾರ್ಟ್ ಸಿಟಿ ಅಂದಾಗ ಲಕ್ಷಾಂತರ ವೆಚ್ಚ, ಕೋಟ್ಯಾಂತರ ವೆಚ್ಚ ಮಾಡಿ ಅಭಿವೃದ್ಧಿಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಮಳೆಗಾಲದಲ್ಲಿ ಎದುರಾಗುವಂಥ ಸಮಸ್ಯೆಗಳಿಗೆ ಕಡಿವಾಣ ಹಾಕುವಂಥದ್ದು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕೆಲಸ ಮಾತ್ರ ತುಮಕೂರು ಮಹಾನಗರ ಪಾಲಿಕೆಯಿಂದ ಇರ್ಬೋದು, ಆ ನಿಟ್ಟಿನಲ್ಲಿ ಅದನ್ನು ಗಮನ ಹರಿಸಬೇಕಾಗಿರುವಂಥ ಜಿಲ್ಲಾಡಳಿತ ಇರ್ಬೋದು, ಎರಡು ಕಡೆಯೂ ಆಗ್ತಾ ಇಲ್ಲ. ಈ ರೀತಿಯ ಸಮಸ್ಯೆಗಳು ಒಂದು ಭಾಗದಲ್ಲ, ಈ ರೀತಿಯ ಸಮಸ್ಯೆಗಳು ನೂರಾರು ಭಾಗದಲ್ಲಿ ತುಮಕೂರು ನಗರದಲ್ಲಿ ನಾವು ನೋಡೋದಕ್ಕೆ ಕಾಣಿಸುತ್ತೆ. ಆದರೆ ಇದು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಕಾಣ್ತಾ ಇದೆ. ಯಾಕಂದ್ರೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗುವಂತ ರಸ್ತೆ ಆಗಿರೋದ್ರಿಂದ ಇಲ್ಲಿ ಈಗಾಗಲೇ ಸಾರ್ವಜನಿಕರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಕ್ಷಣ ಈ ಒಂದು ಚರಂಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದು ಕೂಡ ಇಲ್ಲಿನ ಸಾರ್ವಜನಿಕರ ಒತ್ತಾಯ ಆಗ್ತಾ ಇದೆ.